ಏನಪ್ಪಾ ಅಂದ್ರೆ ನಿಜಕ್ಕೂ ಇದೊಂದು ನಾವ್ ಯಾವ ಭಾಷೆಯಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ. ಈ ಕಾಲಘಟ್ಟದಲ್ಲೂ ವಿದ್ಯಾರ್ಥಿಗಳನ್ನ ಬೀದಿಲ್ ಕೂರ್ಸಿದೆಯಲ್ಲ ಸರ್ಕಾರ, ನಾಚಿಕೆ ಆಗ್ಬೇಕು ಸರ್ಕಾರದವ್ರಿಗೆ. ಸಂಕಷ್ಟದಲ್ಲಿದ್ದಾರಂತೆ, ಆರ್ಥಿಕ ಸಂಕಷ್ಟವಂತೆ, ಇವ್ರು ಮಾತ್ರ ಲಕ್ಸುರಿ ಲೈಫ್ ಅನ್ನ ಬಳಸ್ಬೋದು. ವಿದ್ಯಾರ್ಥಿಗಳಿಗೆ ವೇತನ, ಶಿಷ್ಯ ವೇತನ ಕೊಡ್ರಿ ಅಂದ್ರೆ ಕೊಡದೆ ನಾವು ಸಂಕಷ್ಟದಲ್ಲಿದ್ದೀವಿ ಅಂತ ಬೀದಿಲಿ 8 ದಿನದಿಂದ ಬೀದಿಲ್ ಕೂತಿದ್ದಾರೆ. ಪಾಪ ಅವ್ರ ಗೋಳನ್ನ ಯಾರ್ಗೆ ಹೇಳೋಣ ಹೇಳಿ. ಈ ತರ ಪರಿಸ್ಥಿತಿ ಬರ್ಬಾರ್ದಾಗಿತ್ತು. ಇಲ್ಲಿನ ವಿ.ಸಿ ಕುಲಪತಿಗಳು ಏನಿದಾರೋ, ಉಪ ಕುಲಪತಿಗಳು, ಅವರು ದಯಮಾಡಿ ವಿ.ಸಿ ಅವರೇ, ನೀವ್ ಏನ್ ಅನ್ಕೊಂಡಿದಿರೋ, ಒಂದ್ 4 ಜನ ಬರ್ತಾರೆ, ಕೂತ್ಕೊಂತಾರೆ, ಹೋರಾಟ ಮಾಡ್ತಾರೆ, ಹೊರಟೋಗ್ತಾರೆ ಅಂತೆಲ್ಲ ಅನ್ಕೋಬೇಡಿ. ನಾವು ನಿಮ್ಮ ಕಚೇರಿಗೆ ಶೀಘ್ರದಲ್ಲೇ ಮುತ್ತಿಗೆ ಹಾಕ್ತಿವಿ. ಅದೇನಾದ್ರೂ ಆಗ್ಲಿ, 75 ವರ್ಷಗಳಾಗಿದೆ ಸ್ವಾತಂತ್ರ್ಯ ಬಂದ ಈ ಕಾಲಘಟ್ಟದಲ್ಲೂ ಕೂಡ ಬೀದಿನಲ್ಲಿ ವಿದ್ಯಾರ್ಥಿಗಳನ್ನ ಕೂರ್ಸಿದಿರಿ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು. ನಿಮ್ಗೆ ಅಯೋಗ್ಯ ಸರ್ಕಾರ ಇದು. ಆಮೇಲೆ ಎಸ್.ಟಿ, ಎಸ್.ಸಿ, ಎಸ್.ಟಿಗಳು ಅಂದ್ರೆ ನಿಮ್ಗೆ ಯಾಕೆ ಇಷ್ಟೊಂದು ಕಡೆಗಣೆ, ಯಾಕೆ ಇಷ್ಟೊಂದು ಅಸಡ್ಡೆ, ಯಾಕಿಷ್ಟು ಅಸೂಯೆ ಪಡ್ತೀರಾ? ಅವ್ರು ಕೊಡ್ಬೇಕಾದ ಪಾಲನ್ನ ಕೊಡಿ. ಏನ್ ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳ್ತಾ ಇದೀವ ನಾವು? ನಿಮ್ಮ ಅಪ್ಪನ ಮನೆಯಿಂದ ತಂದ್ಕೊಡಿ ಅಂತ ಕೇಳ್ತಿದೀವ? ಕೊಟ್ಟಿದ್ದ ಹಣನ, ನಮ್ ಬೇಕಾಗಿರೋ ಪಾಲನ್ನ ನಮಗ್ ಕೊಟ್ಬಿಡಿ. ನೀವು ವಿದ್ಯಾರ್ಥಿಗಳನ್ನ ಈಗ ಬೀದಿಲ್ ಕೂರ್ಸಿ ಅವರನ್ನ ಇಷ್ಟೊಂದು ಗೋಳಾಡಿಸ್ತಿದ್ದೀರಲ್ಲ, 8 ದಿನದಿಂದ ವಿದ್ಯಾರ್ಥಿಗಳನ್ನ ಕೂರ್ಸಿದಿರ ಅಂದ್ರೆ ಅದು ಎಂತ ನೀಚ ಪರಿಸ್ಥಿತಿ ಗೊತ್ತಾ? ನಿಮ್ಗೆ ಸರಿಯಾದಂತಹ ಒಂದು ಪರಿಣಾಮ ಬೀರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಬೀದಿಲ್ ಕೂರ್ಸಿರೋದ್ರಿಂದ ನಿಮ್ಗೆ ತಕ್ಕ ಪರಿಣಾಮವನ್ನ ನೀವು ಅನುಭವಿಸ್ತೀರ ಶೀಘ್ರದಲ್ಲೇ ಕುಲಪತಿಗಳೇ ಅಂತ ಹೇಳ್ತೇನೆ. ಈ ಹೋರಾಟಕ್ಕೆ ಜಯವಾಗ್ಲಿ. ಇಲ್ಲಿ ಏನು ಹೋರಾಟಗಾರರು ಬಂದು ಕೂತಿದಿರೋ ನಿಮ್ಗೆಲ್ಲರಿಗೂ ಕೂಡ ನನ್ನ ವಂದನೆಗಳು. ಹಾಗೆ ಮತ್ತೊಂದು ಬೇಜಾರಾಗ್ತಿರೋದು ಅಂದ್ರೆ ಮೈಸೂರಲ್ಲಿ ಇಷ್ಟೇನ ಹೋರಾಟಗಾರರು ಇರೋದು ಅಂತ. ಮೈಸೂರು ಮಾಜಿ ಮೇಯರ್ ಪುರುಷೋತ್ತಮಣ್ಣವ್ರೆ, ಬನ್ನಿ ನೀವನು ಕೂಡ. ಇಲ್ಲಿ ನಿಮ್ಮದೇ ಆದಂತ ಜಿಲ್ಲೆನಲ್ಲಿ ಪಾಪ ವಿದ್ಯಾರ್ಥಿಗಳು ಬೀದಿ ಬಂದು ಕೂತಿದ್ದಾರೆ. ಬಂದ್ರಣ, ಬನ್ನಿ ನೋಡೋಣ. ದೊಡ್ಡ ದೊಡ್ಡ ದಲಿತ ಸಂಘರ್ಷ ಸಮಿತಿಗಳ ಹೋರಾಟಗಾರರೇ, ನಿಮಗೆ ಮಿನಿಸ್ಟರ್ಗಳು ಆಜ್ಞೆ ಮಾಡಿದ್ರು ಮಾತ್ರ ಹೋರಾಟ ಮಾಡುವಂತ ಹಲವಾರಲ್ಲ ಕೆಲವು ಹೋರಾಟಗಾರರೇ ಬನ್ನಿ. ಪಾಪ ವಿದ್ಯಾರ್ಥಿಗಳು ಬೀದಿ ಕೂತಿದ್ದಾರೆ, ನಿಮ್ಮ ಮಕ್ಕಳ ತರ ಅವರು. ಬನ್ನಿ, ಅವರಿಗೊಂಚೂರು ಹೋರಾಟ ಮಾಡಿ ನ್ಯಾಯ ದೊರಕಿಸ್ಕೊಡಿ. ಎಲ್ಲಾ ಹೋರಾಟಗಾರರು ಬನ್ನಿ ದಯವಿಟ್ಟು. ಇದು ಕೇವಲ ದಲಿತರು ಅಂತಲ್ಲ, ಎಸ್.ಸಿ, ಎಸ್.ಟಿ ವಿದ್ಯಾರ್ಥಿಗಳ ಒಂದು ದುಸ್ಥಿತಿ. ಬನ್ನಿ ನೀವೆಲ್ಲರೂ ಬಂದು ಭಾಗವಹಿಸಿ. ಈ ಒಂದು ಹೋರಾಟಕ್ಕೆ ಶೀಘ್ರದಲ್ಲೇ ಜಯ ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಜೈ ಭೀಮ್. ಇವತ್ತು ತಿರುಗಿ ನೋಡ್ತೀವಿ, ಕುಲಪತಿಗಳು